ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮ್ಮ ಹೆಸರು ತ್ಯಾಗರಾಜ್ ಅಂತೇಳಿ, ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಅಧ್ಯಕ್ಷರು. ಈಗಾಗಲೇ ನಾವು 2024 ಡಿಸೆಂಬರ್ ತಿಂಗಳು 2ನೇ ತಾರೀಕು 3ನೇ ತಾರೀಕು ಉಪವಾಸ ಸತ್ಯಾಗ್ರಹ ಮಾಡಿದ್ರಿ. ಆ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ DCM DK ಶಿವಕುಮಾರ್ ಅವರು ನಮಗೆ ಬಂದು ಇಲ್ಲಿ 1 ತಿಂಗಳೊಳಗಡೆ ನಮ್ಮನ್ನು ನೇರವೇತನ ಒಳಪಡಿಸೋದ್ರ ಬಗ್ಗೆ ತೀರ್ಮಾನ ತಗೊತೀನಿ ಅಂತೇಳಿ ಭರವಸೆ ಕೊಟ್ಟು ಹೋಗಿದ್ರು. ಆದರೆ ಈವರೆಗೂ ಯಾವುದೇ ರೀತಿಯೂ ತೀರ್ಮಾನ ಕೈಗೊಂಡಿರೋದಿಲ್ಲ. ಮತ್ತು ಸೌಜನ್ಯಕ್ಕಾದರೂ ನಮ್ಮನ್ನು ಕರೆಸಿ ಒಂದು ಸಭೆ ಕೂಡ ಮಾಡಿ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೋ ರೀತಿಯಲ್ಲಿ ಯಾವುದೇ ರೀತಿಯೂ ಚಟುವಟಿಕೆ ನಡೆಸಿರೋದಿಲ್ಲ. ಅದ್ರ ಜೊತೆಗೆ ಮೇ 1ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ಯಾಲೇಸ್ನಲ್ಲಿ ಯಾರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೂಡ ನಮಗೆ ನಮ್ಮ ಚಾಲಕರ ಸಹಾಯಕರುಗಳನ್ನ ಏನು ಘನತ್ಯಾಜ್ಯ ವಿಲೇವಾರಿಯಲ್ಲಿ ಕೆಲಸ ಮಾಡ್ತಾ ಇರೋಂಥ ಕಾರ್ಮಿಕರನ್ನ ನೇರವೇತನಕ್ಕೆ ಒಳಪಡಿಸ್ತೀರಿ, ಕಾಯಂಗೊಳಿಸ್ತೀರಿ ಅಂತೇಳಿ ಭರವಸೆ ಕೊಟ್ಟಿರ್ತಾರೆ. ಆದರೆ ಆ ಭರವಸೆ ಕೂಡ ಹುಸಿಗೊಳಿಸಿ ಇವತ್ತು ನಮ್ಮನ್ನು ಗುತ್ತಿಗೆ ಪದ್ಧತಿಗೆ 7 ವರ್ಷಕ್ಕೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ನಾವು 19ನೇ ತಾರೀಕು ಸೆಪ್ಟೆಂಬರ್ 19ರಂದು ನಾವು ಪ್ರೊಟೆಸ್ಟ್ ಮಾಡಿದಂಥ ಸಮಯದಲ್ಲಿ ನಮ್ಮ ಮೇಲೆ ಎಸ್ಮಾ ಕೂಡ ಜಾರಿ ಮಾಡಿದ್ದಾರೆ. ಮತ್ತು ಏನು ಪ್ರೊಟೆಸ್ಟ್ ಮಾಡೋಂಥ ಸಮಯದಲ್ಲಿ ನಮ್ಮ ಕಾರ್ಮಿಕರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾರೆ, ದೌರ್ಜನ್ಯವೆಸಗಿದ್ದಾರೆ ನಮ್ಮ ಮೇಲೆ. ಅದೆಲ್ಲ ಇರಲಿ, ಮತ್ತೆ ನಮ್ಗೇನಾದ್ರು ಒಂದು ನ್ಯಾಯ ಕೊಡಿಸ್ಬೋದು ಅಂತ ಹೇಳ್ಬಿಟ್ಟು CMನ ಮತ್ತು DCM ಅವ್ರನ್ನೆಲ್ಲ ಭೇಟಿ ಮಾಡಿ ನಾವು ಮತ್ತೆ ಮನವಿ ಪತ್ರಗಳನ್ನ ಕೊಟ್ಟಾಗ ಕೂಡ ಇದುವರೆಗೂ ಯಾವುದೇ ರೀತಿಯೂ ಕ್ರಮ ಕೈಗೊಂಡಿರೋದಿಲ್ಲ. ಅದ್ರ ಜೊತೆಗೆ ಇವತ್ತು ಕೊಡ್ತಾ ಇರೋದ್ರಿಂದ ನಮ್ಮ ಜೀವನ ಅಸ್ತವ್ಯಸ್ತ ಆಗುತ್ತೆ. ಮತ್ತು ಪೌರ ಕಾರ್ಮಿಕರಂತೆ ನಾವು ಕೆಲಸ ಮಾಡ್ದಂಥವ್ರು ಯಾರು ಮನೆ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡೋಂಥ ಚಾಲಕರು ಸಹಾಯಕರುಗಳು ಪೌರ ಕಾರ್ಮಿಕರಂತೆ ಕೆಲಸ ಮಾಡ್ತಾ ಇದ್ದಂಥವ್ರು. ಇದ್ರ ಜೊತೆಗೆ ಏನು ಮೇಸ್ತ್ರಿಗಳಿದ್ರು ಮೇಲ್ವಿಚಾರಕರು, ಅವರು ಕೂಡ ಅಷ್ಟೇ ಪೌರ ಕಾರ್ಮಿಕರ ಥರನೇ ಕೆಲಸ ಮಾಡಿಕೊಂಡು ಗುತ್ತಿಗೆದಾರರ ಹತ್ರ ಕೆಲಸ ಮಾಡ್ತಾಯಿದ್ರು. ಅವ್ರನ್ನೂ ಕೂಡ ಪೌರ ಕಾರ್ಮಿಕರಾಗಿ ಪರಿಗಣಿಸಿ ಇವತ್ತು ನೇರವೇತನ ಪಡ್ಕೊಂಡು ಅವ್ರನ್ನ ಕಾಯಂ ಕೂಡ ಮಾಡಿದ್ದಾರೆ. ಆದರೆ ನಮ್ಮ ಚಾಲಕರು ಸಹಾಯಕರುಗಳು ಏನಿದ್ದೀರಿ, ನಾವು ಪ್ರತಿನಿತ್ಯ ಪ್ರತಿಯೊಂದು ಘನತ್ಯಾಜ್ಯನೂ ನಾವು ಮನೆಯಿಂದ ಕಲೆಕ್ಟ್ ಮಾಡ್ಕೊಂಡು ಸಿಟಿ ಔಟ್ಸ್ಕರ್ಟ್ಗೆ ಎತ್ಕೊಂಡು ಹೋಗಿ ಬಿಸಾಕಿ ಏನು ನಮ್ಮ ಬೆಂಗಳೂರು ಜನರ ಆರೋಗ್ಯಗಳನ್ನ ಕಾಪಾಡ್ತಾಯಿದ್ರು. ನಮ್ಮ ಬಗ್ಗೆ ಒಂದು ಒಳ್ಳೆ ಆದೇಶನ ಹೊರಡಿಸೋದ್ರಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ. ಮತ್ತು ಗುತ್ತಿಗೆದಾರರ ಪರವಾಗಿ ಏನು ಸಪೋರ್ಟಾಗಿ ನಿಂತಿದೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳ್ತಾ ಇರೋದು ಇಷ್ಟೇ, ನಮ್ಮನ್ನು ನೇರವೇತನಕ್ಕೆ ಒಳಪಡಿಸ್ತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ರಿ. ಅದರಂತೆ ಸುಮಾರು ಜನ ಏನು TB ಜಯಚಂದ್ರರವರಾಗಿರ್ಬೋದು, ಅಥವಾ ಜಾರಕಿಹೊಳಿ ಆಗಿರ್ಬೋದು, KH ಮುನಿಯಪ್ಪ ಅವರಾಗಿರ್ಬೋದು, ಮತ್ತು ಸಫಾಯಿ ಕರ್ಮಚಾರಿ ಆಯೋಗದಿಂದ ಎಲ್ಲನೂ ಹೋಗಿದೆ. ಆದರೆ ಈವರೆಗೂ ನಮ್ಮ ಬಗ್ಗೆ ಆದೇಶ ಹೊರಡಿಸೋದ್ರಿಂದ ತುಂಬ ನೊಂದು ನಾವು ಹೇಳ್ತಾ ಇರೋದು. ಈಗ ಮುಂದೆ ಬಜೆಟ್ ಇದೆ, ಆ ಬಜೆಟಲ್ಲಿ ನಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಹಣಕಾಸಿನ ಅನುಮೋದನೆ ಕೊಡಬೇಕಾಗತ್ತೆ. ಮತ್ತು ಚಾಲಕರ ಸಹಾಯಕರುಗಳನ್ನ ಪರಿಗಣಿಸಿ ಒಂದು ನೇರವೇತನ ಪದ್ಧತಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಆದೇಶನ ಹೊರಡಿಸ್ಬೇಕಾಗತ್ತೆ. ಒಂದು ವೇಳೆ ಆದೇಶನ ಹೊರಡಿಸಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ದಯವಿಟ್ಟು ರಾಜೀನಾಮೆ ಕೊಡಿ. ನಿಮ್ಮ ಸ್ಥಳದಲ್ಲಿ ಬರುವಂಥ ನೆಕ್ಸ್ಟು ಬೇರೆ ಸರ್ಕಾರ ಬಂದರೆ ಬೇರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಇಲ್ಲ ನಿಮ್ಮನ್ನೇನಾದ್ರು ನಿಮ್ಮ ಸರ್ಕಾರನೇ ಇದ್ದು ನಿಮ್ಮನ್ನು ಬದಲಾಯಿಸಿದ್ರೆ ಬರುವಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿ ಆದೇಶ ಹೊರಡಿಸ್ತಾರೆ. ನಿಮ್ಮಿಂದ ನಮ್ಗೆ ಒಳ್ಳೇದಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ನಮಗೆ ಬೇಡ. ಆದ್ದರಿಂದ ಮುಂದೆ ಏನಾರ ನೀವು ಏನು ಕೌನ್ಸಿಲರ್ ಎಲೆಕ್ಷನ್ಸ್ಗಳು ನಡೀತದೆ ನೆಕ್ಸ್ಟು GBಯಲ್ಲಿ, ಅದಕ್ಕೆ ವಿರುದ್ಧವಾಗಿ ನಮ್ಮ ಕಾರ್ಮಿಕರು ಯಾರೂ ನಿಮ್ಮ ಪಕ್ಷಕ್ಕಾಗಲಿ ನಿಮಗಾಗಲಿ ಯಾರಿಗೂ ಓಟ್ ಹಾಕೋದಿಲ್ಲ. ಮತ್ತು ನಾವು ಚುನಾವಣೆಯನ್ನು ಕೂಡ ಆ ಸಮಯದಲ್ಲಿ ಬಹಿಷ್ಕರಿಸೋದಕ್ಕೆ ಒಂದು ತೀರ್ಮಾನಗಳು ತಗೊಳ್ತಾ ಇದ್ದೀರಿ. ನಿಮ್ಮ ರಾಜೀನಾಮೆ ತಗೊಳ್ಳೋವರೆಗೂ ಮತ್ತೆ ನಾವು ನಮ್ಮ ವಿರುದ್ಧವಾಗಿ ಏನಾರ ಗುತ್ತಿಗೆದಾರರಿಗೆ ನೀವು ಗುತ್ತಿಗೆ ಕೊಟ್ಟಿದ್ದೇ ಆದಲ್ಲಿ ನಿಮ್ಮ ವಿರುದ್ಧವಾಗಿ ನಿಮ್ಮ ರಾಜೀನಾಮೆ ಪಡ್ಕೊಳ್ಳೋವರೆಗೂ ನಾವು ನಿರಂತರವಾಗಿ ಧರಣಿನ ಹಮ್ಮಿಕೊಳ್ಳೋದಕ್ಕೆ ನಾವು ಮುಂದಾಗ್ತೀರಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀರಿ ಸರ್. ನಮ್ಮ ಹೆಸರು ತ್ಯಾಗರಾಜ್ ಅಂತೇಳಿ, ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಅಧ್ಯಕ್ಷರು ಸರ್.